ನಮಸ್ಕಾರ. ನಾನು ಬಸವರಾಜು. ಮುಖ್ಯಮಂತ್ರಿಯ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆಯಾ? ಕಾಂಗ್ರೆಸ್ ಹೈಕಮಾಂಡ್ ಸಂಪುಟ ಪುನರ್ರಚನೆಗೆ ಅವಕಾಶ ಮಾಡಿಕೊಡದೆ ನಿಜಕ್ಕೂ ನಾಯಕತ್ವ ಬದಲಾವಣೆಯನ್ನೇ ಮಾಡೋದೇ ಆದರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಆಗೋದಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಆಗ್ತಾರಾ? ಅವರೂ ಆಗೋದಿಲ್ಲ. ಬದಲಾಗಿ ತುಮಕೂರಿಗೆ ಅತ್ಯುನ್ನತ ಸ್ಥಾನ, ಫಸ್ಟ್ ಟೈಮ್ ಸಿಎಂ ಪೋಸ್ಟ್ ಸಿಗಬಹುದು ಅನ್ನುವಂತಹ ಢಾಳ ಚರ್ಚೆ ನಡೀತಿರುವಂಥದ್ದು. ವಿಶೇಷ ಅಂದ್ರೆ ಮೇ ತಿಂಗಳಲ್ಲಿ ರಾಜ್ಯದಲ್ಲಿ 2 ಮಹತ್ವದ ಸಮಾವೇಶ ನಡೆಯುತ್ತೆ. ಎರಡೂ ಕೂಡ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದನ್ನ ಹೇಳಬಹುದು. ಒಂದು, ಮೇ 9ನೇ ತಾರೀಕು ಚಿತ್ರದುರ್ಗದಲ್ಲಿ ನಡೆಯುವಂತಹ ಅಭಿಮಾನೋತ್ಸವ 28ಕ್ಕೆ ಏನಾಗಬಹುದು ಅನ್ನೋ ಮುನ್ಸೂಚನೆ ಕೊಡಬಹುದು. ಅಷ್ಟೇ ಅಲ್ಲ, ತುಮಕೂರಿನಲ್ಲಿ ಅಕ್ಕಪಕ್ಕ ಜಿಲ್ಲೆಗಳು ಚಿತ್ರದುರ್ಗ ಮತ್ತು ತುಮಕೂರಿನಲ್ಲಿ ಮೇ 20ನೇ ತಾರೀಕು ಮಹತ್ವದ ಕಾಂಗ್ರೆಸ್ ಸಾಧನಾ ಸಮಾವೇಶ ನಡೆಯುತ್ತೆ. ಅಲ್ಲಿ ಖುದ್ದು ಮುಖ್ಯಮಂತ್ರಿಗಳು ಮುಂದಿನ ಮುಖ್ಯಮಂತ್ರಿ ಯಾರು, ಒಂದು ವೇಳೆ ನಾಯಕತ್ವ ಬದಲಾವಣೆ ಆಗೋದೇ ಆದ್ರೆ ಇಂಥವರು ಮುಖ್ಯಮಂತ್ರಿ ಆಗಬಹುದು ಅನ್ನೋ ದೊಡ್ಡದೊಂದು ಸುಳಿವನ್ನ ಕೊಡಬಹುದು. ಏನಾಗಬಹುದು? ಮೇ 10ನೇ ತಾರೀಕು ತನಕ ಕೇರಳ ಮುಖ್ಯಮಂತ್ರಿಯ ಆಯ್ಕೆಯ ಚರ್ಚೆ, ಸಾಹಸ ದುಸ್ಸಾಹಸಗಳು ನಡೆಯಬಹುದು. ಒಂದು, ಅದಾದ ಮೇಲೆ ಕರ್ನಾಟಕ ಸರ್ಕಾರದ ಕರ್ನಾಟಕ ಕಾಂಗ್ರೆಸ್ನೊಳಗಿನ ಬಣಬಡಿದಾಟ, ಕುರ್ಚಿ ಕದನ, ಈ ಎಲ್ಲ ಗೊಂದಲಗಳೇನಿದಾವೆ ಅದನ್ನು ಬಗೆಹರಿಸಬಹುದು. ಮುಖ್ಯಮಂತ್ರಿಗಳು ಅತ್ಯಂತ ಸ್ಪಷ್ಟವಾಗಿ ಮಂಗಳವಾರ ಕೂಡ ಹೇಳಿರುವಂಥದ್ದು, ಕಾಂಗ್ರೆಸ್ ಹೈಕಮಾಂಡ್, ನಮ್ಮ ಹೈಕಮಾಂಡ್ ಕರೆದ್ರೆ ನಾನು ಹೋಗ್ತೀನಿ, ಏನ್ ಹೇಳಿದ್ರು ಕೇಳ್ತೀನಿ, ಸಿಎಂ ಕುರ್ಚಿಯ ತ್ಯಾಗ ಮಾಡು ಅಂದ್ರೂ ಮಾಡ್ತೀನಿ ಅನ್ನುವಂತಹ ಧಾಟಿಯಲ್ಲಿ ಸ್ಪಷ್ಟವಾಗಿ ಹೇಳಿರುವಂಥದ್ದನ್ನು ನೋಡಿದ್ರೆ ಬಹುದೊಡ್ಡ ರಾಜಕೀಯ ವ್ಯತ್ಯಾಸ, ಪಲ್ಲಟ ಆಗಬಹುದು. ಒಂದು, ಮೇ 20ನೇ ತಾರೀಕಿನ ಲೆಕ್ಕ ನೋಡಿ, ಸುಮಾರು 2 ಲಕ್ಷ ಫಲಾನುಭವಿಗಳು ಭಾಗಿಯಾಗ್ತಾರೆ. ಸರ್ಕಾರದ 3ನೇ ವರ್ಷದ ಸಾಧನ ಸಮಾವೇಶ ನಡೆಯುತ್ತೆ. ಇದಕ್ಕಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಮಹತ್ವದ ಸಕಲ ಸಿದ್ಧತೆಗಳು ನಡೀತಿರುವಂಥದ್ದು. ಇನ್ನೊಂದು ಕಡೆ, ಇದೇ ಮೇ 20ನೇ ತಾರೀಕು 3 ವರ್ಷ ಆಗುತ್ತೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ. ಈ ಬೃಹತ್ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನೀಡಬಹುದಾದಂತಹ ಮಹತ್ವದ ಸುಳಿವನ್ನ, ಆದೇಶವನ್ನ ಪಾಲಿಸುವ ಸಲುವಾಗಿ ದೊಡ್ಡದೊಂದು ನಿರ್ಣಯದ ಸಂದೇಶವನ್ನ ರವಾನಿಸಬಹುದು. ಇನ್ನೊಂದು ಕಡೆ, ಕಾಂಗ್ರೆಸ್ ಹೈಕಮಾಂಡ್ ಇಬ್ಬರನ್ನು ಕೂರಿಸಿದಾಗ ಮೊದಲ ಆಯ್ಕೆ ಅಂತ ಬರುವಂತದ್ದು ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಕೊಡಬೇಕಾಗತ್ತೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರ ಬಣ ಈಗಲೂ ಕೂಡ ತಮ್ಮ ನಾಯಕ ಮುಖ್ಯಮಂತ್ರಿ ಆಗಬಹುದು ಅನ್ನೋ ದೊಡ್ಡ ನಿರೀಕ್ಷೆಯಲ್ಲಿ ಇರೋ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ಅದನ್ನ ನಿಭಾಯಿಸುತ್ತೆ, ಡಿ.ಕೆ. ಶಿವಕುಮಾರ್ ಅವರನ್ನ ಸಂತೈಸುತ್ತೆ? ಒಂದು, 2 ವರ್ಷ ನೀವೇ ಕೆಪಿಸಿಸಿ ಅಧ್ಯಕ್ಷ, ನೀವೇ ಡಿ.ಸಿ.ಎಂ ಅಂತ ಹೇಳಬಹುದು. ಅಥವಾ ಡಿ.ಸಿ.ಎಂ ಹುದ್ದೆಯಲ್ಲಿ ಉಳಿರಿ, 1-2 ಖಾತೆಗಳನ್ನ ಎಕ್ಸ್ಟ್ರಾ ತಗೊಳ್ಳಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಟುಕೊಡಿ ಅಂತ ಹೇಳಬಹುದು. ಇದು ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಬಣದ ಲೆಕ್ಕ. ಎಐಸಿಸಿಯ ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಇದೆ, ಕೆ.ಸಿ. ವೇಣುಗೋಪಾಲ್, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮುಂದೆನೆ ಚರ್ಚೆ ನಡೆಯುತ್ತೆ. ಸಿದ್ದರಾಮಯ್ಯ ಅವರ ಬಣ ಏನ್ ಮಾಡಬಹುದು? ಸತೀಶ್ ಜಾರಕಿಹೊಳಿ ಪಟ್ಟು ಹಿಡಿದಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷರು ಬದಲಾಗಬೇಕು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನಮ್ಮ ಬಣಕ್ಕೆ ಕೊಡಿ ಅಂತ ಹೇಳಬಹುದು. ಡಿ.ಸಿ.ಎಂ ಆಗಬಹುದಾಗಿದ್ದಂತಹ 2023 ಮೇ 20ನೇ ತಾರೀಕೆ ಇನ್ನೊಂದು ಡಿ.ಸಿ.ಎಂ ಹುದ್ದೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಸೃಷ್ಟಿಸಿತ್ತು. ಅದು ದಲಿತರಿಗೆ ಕೊಡ್ಲಿಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಿ.ಸಿ.ಎಂ ಆಗಬೇಕಿತ್ತು. ಆದ್ರೆ ಡಿ.ಕೆ. ಶಿವಕುಮಾರ್ ನಾನೊಬ್ಬರೇ ಡಿ.ಸಿ.ಎಂ ಆಗಿರಬೇಕು, ಮತ್ತೊಬ್ಬರಿಗೆ ಅವಕಾಶ ಬೇಡ ಅಂತ ಹೇಳಿದ ಕಾರಣಕ್ಕೆ ಅದು ನೆನೆಗುದಿಗೆ ಬಿದ್ದಿತ್ತು. ಈಗ ಒಬ್ಬರಿಗೆ ಒಂದೇ ಹುದ್ದೆ ಕೊಡಿ, ಡಿ.ಸಿ.ಎಂ ಮಾತ್ರ ಉಳಿಸಿ, ಇನ್ನೊಂದು ಡಿ.ಸಿ.ಎಂ ಅನ್ನು ಸೃಷ್ಟಿಸಿ, ಸಚಿವ ಸಂಪುಟ ಪುನರ್ರಚನೆಯೇ ಆಗೋದೆ ಆದ್ರೆ ಅಂತ ಹೇಳಬಹುದು, ಪಟ್ಟು ಹಿಡಿಬಹುದು, ಷರತ್ತು ಹಾಕಬಹುದು. ಇವೆಲ್ಲದರ ಮಧ್ಯೆ ಡಿ.ಕೆ. ಶಿವಕುಮಾರ್ ಅವರ ಬಣ ಶಕ್ತಿ ಮೀರಿ ಪ್ರಯತ್ನಿಸುತ್ತೆ. ಕೊನೆಯ ಹಂತದಲ್ಲಿ 10-15ನೇ ತಾರೀಕು ಕರೀಬಹುದು. ಈ 7ನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಕೂಡ ದೆಹಲಿಗೆ ಹೈಕಮಾಂಡ್ ಭೇಟಿಗೆ ಹೋಗ್ಬೇಕಿತ್ತು, ಅದು ಸಾಧ್ಯ ಆಗ್ತಿಲ್ಲ. ಆದ್ರೆ 10ನೇ ತಾರೀಕಿನ ನಂತರ ಹೈಕಮಾಂಡ್ ಬುಲಾವ್ ಮೇರೆಗೆ ಇಬ್ರೂ ಕೂಡ ಹೋದ್ರೆ ಖರ್ಗೆ ಅವರ ನೇತೃತ್ವದಲ್ಲಿ ನಡೆಯುವಂತಹ ಮಹತ್ವದ ಹೈ ವೋಲ್ಟೇಜ್ ಸಭೆಯಲ್ಲಿ
ಡಿ ಕೆ ಶಿವಕುಮಾರ್ ಅವರನ್ನ ಸಂತೈಸೋದು ಒಂದ್ ಕಡೆ ಆದ್ರೆ ಸಿದ್ದರಾಮಯ್ಯ ಅವರ ನಾಯಕತ್ವ ಏನಿದೆ, ಅಬಾಧಿತ ನಾಯಕತ್ವ, ಅದಕ್ಕೆ ಬೊಟ್ಟು ಮಾಡಿ ತೋರಿಸುವ ಅಥವಾ ಮುಕ್ಕು ಮಾಡುವಂತಹ ದುಸ್ಸಾಹಸಕ್ಕೆ ಕೈ ಹಾಕುವ ಬದಲು ಸಿದ್ದರಾಮಯ್ಯ ಅವರನ್ನೇ ವಿಶ್ವಾಸಕ್ಕೆ ತಗೊಂಡು ಒಂದು ವೇಳೆ ನಾಯಕತ್ವ ಬದಲಾವಣೆನೇ ಆಗೋದಾದ್ರೆ ನಿಮ್ಮ ಪ್ರಕಾರ ಯಾರು ಮುಖ್ಯಮಂತ್ರಿಯ ಗಾದಿಯಲ್ಲಿ ಬಂದು ಕೂರಬೇಕು ಅಂತ ಕೇಳಬಹುದು. ಈಗಾಗಲೇ ಸಿದ್ದರಾಮಯ್ಯ ಅವರು ಬಹಳ ಸ್ಪಷ್ಟವಾಗಿ ಹೇಳಿರೋದು, ಇನ್ಕ್ಲೂಡಿಂಗ್ ಯತೀಂದ್ರ ಸಿದ್ದರಾಮಯ್ಯ, ತಂದೆಯವರ ನಾಯಕತ್ವ ಬದಲಾವಣೆಯ ಚರ್ಚೆ ಬಂದಾಗ ದಲಿತ ಸಿಎಂ ಕೂಗು ಜೋರಾಗಿ ಕೇಳಿಸುತ್ತೆ, ದಲಿತರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರು, ಬಯಸುತ್ತೆ ಕೂಡ. ಎಐಸಿಸಿಯ ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆದ್ರೆ ಡಿ ಕೆ ಶಿವಕುಮಾರ್ ಬಣವನ್ನ, ಸಿದ್ದರಾಮಯ್ಯ ಅವರ ಬಣವನ್ನ ಸಂತೈಸಬಹುದು, ಮತ್ತೆ ಬ್ಯಾಲೆನ್ಸಿವ್ ಆಗಿ ಸರ್ಕಾರವನ್ನ ಸ್ಟ್ರಾಂಗ್ ಆಗಿ ಉಳಿಸ್ಕೊಳ್ಬಹುದು ಅನ್ನೋ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇತ್ತು. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಸ್ಥಾನದಲ್ಲಿ ಬಂದು ಕೂರೋದಕ್ಕೆ ಒಪ್ತಿಲ್ಲ. ಬದಲಾಗಿ ಅಲ್ಲಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಪ್ರತಿಷ್ಠಾಪಿಸುವಂತಹ ಲೆಕ್ಕಾಚಾರ ನಡೀತಿದೆ. ಒಂದು ವೇಳೆ ಅದೇ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಒಂದು ಹಂತಕ್ಕೆ ಒಪ್ಕೋಬಹುದು, ಸಿದ್ದರಾಮಯ್ಯ ಅವರು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತಾರೆ. ಇದೇ ಕಾರಣಕ್ಕೆ ತುಮಕೂರಿನಲ್ಲಿ ಈ ಮಹತ್ವದ 3ನೇ ವರ್ಷದ ಸರ್ಕಾರದ ಸಾಧನ ಸಮಾವೇಶ ನಡೀತಿದೆಯಲ್ಲ, ಅಲ್ಲಿನೇ ಒಂದು ಸುಳಿವನ್ನ ಕೊಡಬಹುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಇಲ್ಲಿ ಇನ್ನೂ ಒಂದು ಲೆಕ್ಕ ಅಂದ್ರೆ ಡಿ ಕೆ ಶಿವಕುಮಾರ್ ಮಗದೊಬ್ಬರನ್ನು ಆಯ್ಕೆ ಮಾಡಿದ್ರೆ ಸರ್ಕಾರವನ್ನ ಶೇಕ್ ಮಾಡಬಹುದು ಅನ್ನೋ ಕಾಂಗ್ರೆಸ್ ಹೈಕಮಾಂಡ್ನ ಒಂದು ನಿರೀಕ್ಷೆ ಏನಿದೆ. ಎಷ್ಟು ಜನ ಹೋಗ್ತಾರೋ ಬಿಡ್ತಾರೋ ಶಾಸಕರು ಸೆಕೆಂಡ್ರಿ. ನನಗೆ ಆ ನಾಯಕತ್ವದ ಬದಲಾವಣೆಯನ್ನ ಮಾಡದೆ ಹೋದ್ರೆ ನಾನು ಸುಮ್ಮನೆ ಇರ್ತೀನಿ, ಆದ್ರೆ ಶಾಸಕರೇನಾದ್ರೂ ಮಾಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ ಅನ್ನುವಂತಹ ಸಂದೇಶವನ್ನ, ವಾರ್ನಿಂಗ್ ಅನ್ನ ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ಮೇಲೆ ಎಚ್ಚರಿಕೆಯಿಂದ ನೋಡ್ತಾರೆ. ಅದೇ ಸಿದ್ದರಾಮಯ್ಯ ಅವರ ಬಣ ಅಂಥದ್ದೊಂದು ಸಂದೇಶ ಕೊಡೋದಿಲ್ಲ, ಏನಾದ್ರೂ ಅದರದ್ದು ಆಕ್ಷನ್ ಅಷ್ಟೇ, ಸೌಂಡ್ ಇರೋದಿಲ್ಲ. ಅಂತಹ ಒಂದು ವ್ಯತ್ಯಾಸ, ಕ್ಷಿಪ್ರಕ್ರಾಂತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಬ್ಬರೂ ಒಪ್ಪುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಸಿಎಂ ಗಾದಿಯ ಮೇಲೆ ಕೂರಿಸಬಹುದು. ಇದೆಲ್ಲವೂ ಆಗ್ಬೇಕು ಅಂದ್ರೆ ಒಂದು ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡದೇ ಇರುವಂತಹ ಸಂದರ್ಭದಲ್ಲಿ, ಡಿ ಕೆ ಶಿವಕುಮಾರ್ ಅವರು ಒಪ್ಪದೇ ಇರುವಂತಹ ಸಂದರ್ಭದಲ್ಲಿ, ಅರೆ ಕಣ್ಣು ಮುಂದೆ 2 ಆಪ್ಷನ್ ಇದೆ. DCM ಪೋಸ್ಟು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಎರಡೂ ಉಳಿಸ್ಕೊಳ್ಳಿ ಅಂತ ಹೇಳಬಹುದಾದ ಒಂದು ಆಯ್ಕೆ. ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂತಹ ಸಿದ್ದರಾಮಯ್ಯ ಅವರ ಬಣದ ಷರತ್ತು ಒಂದು ವೇಳೆ ಸಡಿಲಗೊಂಡರೆ ಇರ್ಲಿ, ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಇರ್ತಾರೆ, DCM ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿಲಿ ಅಂತ ಏನಾದ್ರು ಹೇಳಿದಾಗ ಸಿದ್ದು ಬಣ ಕೊನೆಯದಾಗಿ ಒಪ್ಕೊಂಡ್ರೆ ನಾಯಕತ್ವದ ಬದಲಾವಣೆ ಆಗೋದಿಲ್ಲ. ಆದ್ರೆ ದಲಿತರೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಆ ಸಮಾಜದ, ದಮನಿತ ಸಮಾಜದ ಅಹಿಂದ ನಾಯಕತ್ವದ ದೊಡ್ಡ ಕನಸೇನಿದೆ ಅದು ಈಡೇರುತ್ತೆ 28ಕ್ಕೆ. ಆ ಬದಲಾವಣೆಯ ಲಾಭ ನಷ್ಟಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ಅನುಭವಿಸಬೇಕಾಗತ್ತೆ. ಇಲ್ಲ ದಲಿತರು ಮುಖ್ಯಮಂತ್ರಿ ಆದ್ರು ಅಂತ ಇಡೀ ದಲಿತ ಸಮಾಜ ಕಾಂಗ್ರೆಸ್ ಜೊತೆಲೇ ನಿಂತ್ಕೊಂಡ್ರೆ ಕಾಂಗ್ರೆಸ್ಗೆ ಲಾಭ ಇಲ್ಲ. ಪಟ್ಟಭದ್ರರ ವಿರೋಧಗಳ ಮಧ್ಯೆ ಕಾಂಗ್ರೆಸ್ಗೆ ಒಂದಷ್ಟು ವ್ಯತ್ಯಾಸ ಆದ್ರೂ ಕೂಡ ಅದನ್ನು ಅನುಭವಿಸಬೇಕಾಗತ್ತೆ. ಈ ಹಿಂದೆ ಸಿದ್ದರಾಮಯ್ಯ ಅವರ ನಂತರದಲ್ಲಿ 13-18 ಮಧ್ಯೆ ಇದೇ ಪಟ್ಟಭದ್ರರ ಲೆಕ್ಕಾಚಾರಗಳು, ಷಡ್ಯಂತ್ರಗಳು ಏನೇನಾಗಿದ್ವು ಕಣ್ಮುಂದೆ ಇರುವಂಥದ್ದೇ. ಅಂಥದ್ರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಅವರನ್ನ ನಡೆಸಿಕೊಳ್ಳುವ, ಅವರ ಆಡಳಿತವನ್ನು ಸಹಿಸಿಕೊಳ್ಳುವ ಪಟ್ಟಭದ್ರರ ಲೆಕ್ಕಾಚಾರಗಳು, ಷಡ್ಯಂತ್ರಗಳು ಎಲ್ಲಿಗೆ ಬಂದು ನಿಲ್ಲಬಹುದು. ಒಂದು ಇದರ ಮಧ್ಯೆ ಚರ್ಚೆ ಆಗ್ತಿರುವಂಥದ್ದು, ಉತ್ತರ ಕರ್ನಾಟಕದ ಅತ್ಯಂತ ಪ್ರಭಾವಿ ನಾಯಕರೊಬ್ರು, ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದು ಶಾಸಕರಾದವರೊಬ್ರು ದೊಡ್ಡ ಕ್ಷಿಪ್ರಕ್ರಾಂತಿಗೆ ಮುಂದಿನ 3-4 ತಿಂಗಳಲ್ಲಿ ಪ್ಲಾನ್ ಮಾಡಿಕೊಂಡು ಕೂತಿರುವಂತಹ ಒಂದು ಚರ್ಚೆ ಕೂಡ ನಡೀತಿದೆ. ಇದೇನೇ ಇರಲಿ, ನಾಯಕತ್ವ ಬದಲಾವಣೆನೇ ಆಗೋದಾದ್ರೆ, ಅಹಿಂದ ಸರ್ಕಾರ ಮುಂದುವರಿಯುತ್ತೆ ಅನ್ನೋದಾದ್ರೆ ದಲಿತರೊಬ್ಬರು ಈ ನಾಡಿನ ಮುಖ್ಯಮಂತ್ರಿ ಆಗಲೇಬೇಕು. ಆ ನಾಯಕತ್ವಕ್ಕೆ, ಆ ಮುಖ್ಯಮಂತ್ರಿಯ ಆಡಳಿತಕ್ಕೆ ಸಣ್ಣದೊಂದು ಚ್ಯುತಿ ಬಾರದಂತೆ ಸಿದ್ದರಾಮಯ್ಯ ಅವರು ನೋಡ್ಕೋಬೇಕು, ಡಿ ಕೆ ಶಿವಕುಮಾರ್ ಅವರು ಬೆಂಬಲಿಸಬೇಕು. ಹೀಗಾದ್ರೆ ದಲಿತರೊಬ್ಬರು ಈ ನಾಡಿನಲ್ಲಿ 2 ವರ್ಷಗಳ ಕಾಲ ಸುದೀರ್ಘ ಮುಖ್ಯಮಂತ್ರಿಯಾಗಿ ಉಳಿಯಬಹುದು. ಇಲ್ಲ ಅಂದ್ರೆ ಯಾರು ಈ ಸರ್ಕಾರವನ್ನು ಕೆಡುತ್ತಾರೆ ಅವರ ರಾಜಕೀಯ ಸಮಾಧಿಯನ್ನ ಅಹಿಂದ ಮತವರ್ಗ ಮಾಡೇ ಮಾಡುತ್ತೆ ಅನ್ನುವಂಥದ್ದು ಹೇಳಲೇಬೇಕಾಗಿಲ್ಲ. ಹಾಗಿದ್ರೆ ಸಂಪುಟ ಪುನರ್ರಚನೆ ಆಗಬಹುದಾ ಅಥವಾ ನಾಯಕತ್ವ ಬದಲಾವಣೆ ಆಗುತ್ತಾ? ಬದಲಾವಣೆ ಆದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನ ನೀಡಿದ್ದೇ ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ 28ಕ್ಕೆ ಎಷ್ಟರ ಮಟ್ಟಿಗಿನ ಲಾಭ ಕಾಂಗ್ರೆಸ್ಗೆ ಸಿಗಬಹುದು? ಕಮೆಂಟ್ ಮಾಡಿ.